ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಮಲ್ಲಪ್ಪ ಜೊತೆವರ. ಆತ್ಮೀಯರೇ, ಈಗಾಗಲೇ ವಿಮಾನ ದುರಂತವನ್ನು 787 ಬೋಯಿಂಗ್ ಡ್ರೀಮ್ ಲೈನರ್ ವಿಮಾನ ಪ್ರಥಮ ಬಾರಿಗೆ ಆಕ್ಸಿಡೆಂಟ್ ಆಗಿ ಎಷ್ಟನ್ನು ಹಾನಿ ಮಾಡಿದಪ್ಪ ಅಂದ್ರೆ ಅದು ಭೀಕರ. ಇತ್ತೀಚಿನ ವರ್ಷಗಳಲ್ಲಿ ಆದಂಥ ಅತ್ಯಂತ ಭೀಕರವಾದಂಥ ವಿಮಾನ ದುರಂತ. ಯಾಕಾಯಿತು, ಏನಾಯಿತು ಅನ್ನುವಂಥದ್ದು ಈಗಾಗಲೇ ಆ ತನಿಖೆಗಳು ಮುಂದುವರೆದಿದ್ದಾವೆ. ಜೊತೆಗೆ ಇದರಿಂದ ಹೆಚ್ಚು ಕಡಿಮೆ 265 ಜನ ತಮ್ಮ ಜೀವನ ಕಳ್ಕೊಂಡಿದ್ದಾರೆ. ಒಬ್ಬ ವ್ಯಕ್ತಿ ವಿಶ್ವಾಸನ್ನವರು ಹೇಗೂ ಉಳಿದಿದ್ದಾರೆ. ಆ ಉಳಿದಂಥ ವ್ಯಕ್ತಿ, ಜೀವನ ಉಳಿಸಿಕೊಂಡಂಥ ವ್ಯಕ್ತಿ ಸ್ವತಃ ಹೇಳ್ತಾರೆ, ಸತ್ತೇ ಎನಿಸಿತ್ತು, ನಾ ಸತ್ತು ಹೋಗಿಬಿಟ್ಟೆಪ್ಪ ಅನಿಸಿತ್ತು, ಹೇಗೋ ಏನೋ ಬದುಕಿ ಬಂದೆ ಅನ್ನುವಂಥ ವಿಶ್ವಾಸದ ಒಂದು ಹೇಳಿಕೆ ಸಹಜವಾಗಿ ಆಘಾತ ಮಾಡುವಂಥದ್ದು ಯಾರಿಗಾದರೂ. ಈಗ 265 ಜನರ ಕುಟುಂಬಗಳು ಏನಾಗಿರ್ಬೋದು ಇವತ್ತು, ಅದು ನೆನೆಸ್ಕೊಂಡ್ರೂ ಸಾಕು ಭಯ ಅನ್ನಿಸ್ತದ. ಯಾಕೆಂದ್ರೆ ಈಗಾಗಲೇ ಮುಗಿದೋಗಿದೆ, ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಬದುಕು ಮುಗಿದೋಯ್ತು. ಇನ್ನು ಉಳಿದವರು ಅದರಲ್ಲೇ ಹೆಚ್ಚು ಕಡಿಮೆ ಈ ಒಬ್ಬ ಮಗ ಇರ್ಬೋದು, ದೊಡ್ಡ ವಿಶೇಷವಾಗಿ ವಿಮಾನದಲ್ಲೇ ಪ್ರವಾಸ ಮಾಡುವಂಥ ಒಂದು ವ್ಯಕ್ತಿತ್ವ ಪಡೆದವರು, ದುಡ್ಡಿದಂಥವರು, ಜ್ಞಾನಿಗಳು, ಬುದ್ಧಿವಂತರು, ಈ ಜನ ಅದರಲ್ಲಿ ಹೆಚ್ಚಿರ್ತಾರೆ. ಈ ದೇಶದ ಸಂಪತ್ತವರು, ಶಿಕ್ಷಣ ತಜ್ಞರಿರ್ಬೋದು, ಮತ್ತೇನೇ ಇರ್ಬೋದು. ಹೀಗಾಗಿ ಇಲ್ಲಿ ತೀರ್ಕೊಂಡಂಥ 265 ಮತ್ತು